ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸ್ವಲ್ಪ ಒಂದು ಡ್ರೆಸ್ ಶಾಪಿಂಗ್ ಮಾಡೋಕೆ ಹೋಗ್ತಿತ್ತು. ಹಸ್ಬೆಂಡ್ ಇನ್ನೂ ಬರಲಿಲ್ಲ ಆಫೀಸಿಂದ. ಅವ್ರು ಬಂದ್ರ ಮೇಲೆ ಅವ್ರ ಜೊತೆ ಹೋಗ್ಬೋದು, ನಾನು ಕರ್ಕೊಂಡು ಹೋದ್ರು ಅವರು. ನನಗೆ ನಾಳೆ ಒಂದು ಸ್ಪೆಷಲ್ ಈವೆಂಟ್ ಇತ್ತು, ಅದಕ್ಕೋಸ್ಕರ ನಾನು ಇವತ್ತು ಡ್ರೆಸ್ ಶಾಪಿಂಗ್ ಮಾಡೋಕೆ ಹೋಗ್ತಿದ್ದೆ. ಅಂತ ದೊಡ್ಡ ಡ್ರೆಸ್ ಏನಲ್ಲ, ನಂಗೆ ಒಂದು ಟೀ ಶರ್ಟ್ ಅಥವಾ ಜೀನ್ಸ್ ಹಾಗೂ ಟಾಪ್ ಯಾವ್ದಾದ್ರು ಬೇಕಿದ್ದಿತ್ತು. ಕಾಂಬನ ಎಲ್ಲಿ ಹೋತೆ, ನಂಗೆ ಎಲ್ಲಿ ಇಷ್ಟ ಆತ್ತೋ ಆ ದೇವರಿಗೆ ಕೂತಿತ್ತೆ. ಅಂತಕಂದ್ರೆ ನಂಗೆ ಒಂದು ಬದಿ ಹೋದ ನಂಗೆ ಡ್ರೆಸ್ ಇಷ್ಟನೇ ಆತಿಲ್ಲ. ನಾನು ಒಂದು 4 ಬದಿಯಲ್ಲಿ ತಿರುಗಿ ಆಮೇಲೆ ಒಂದು ಡ್ರೆಸ್ ತಗೊಂಡು. ಮೊದಲೆಲ್ಲ ನಾನು ಕಾಲೇಜಿಗೆ ಹೋಗೋತ್ತಿಗೆ ನಾನು ಬಟ್ಟೆ ತಗೊಂಡ್ಕಂದ್ರೆ ನನ್ನ ಫ್ರೆಂಡ್ಸ್ ನನ್ನೊಟ್ಟಿಗೆ ಬತ್ತೇ ಇಲ್ಲ. ಎಂತಕಂದ್ರೆ ಕುಂದಾಪುರದಲ್ಲಿ ಎಷ್ಟು ಬಟ್ಟೆ ಅಂಗಡಿ ಇತ್ತು, ಅಷ್ಟೂ ಬಟ್ಟೆ ಅಂಗಡಿ ಸುತ್ತಿದ್ದಿದೆ. ಹಾಗಾಗಿ ಅದಕ್ಕೆ ಕಾಂಬ ನಂಗೆ ಇಲ್ಲ ಯಾವ್ದು ಇಷ್ಟ ಆತಿಲ್ಲ ಅಂದೇಳಿ ಕಾಂಬ. ನಾಳೆ ಸ್ಪೆಷಲ್ ಈವೆಂಟ್ ಇತ್ತಲ್ಲ, ಅದು ಎಲ್ಲಿ ಯಾರದ್ದು ಏನು ಯಾವ ಥರ ಈವೆಂಟ್ ಅಂದ್ಕೊಂಡೆಲ್ಲ ನಾನು ಈ ವ್ಲಾಗಲ್ಲಿ ತೋರಿಸ್ತೇನೆ ನಿಮಗೆ. ಕಾಣಿ ಈ ವಿಡಿಯೋ ಫುಲ್ ಕಾಣಿ. ಅಡ್ಡಿಲ್ಲ, ನನಗೆ ಶಾಪಿಂಗ್ ಎಲ್ಲಿ ಕರ್ಕೊಂಡು ಹೋದ್ರೆ ಹೇಳಿ, ಮಾತಾಡೋದಿಲ್ಲ. ಅಲ್ಲ, ಫಸ್ಟ್ ಶಾಪಿಂಗಿಗೆ ಎಲ್ಲಿ ಕರ್ಕೊಂಡು ಹೋದ್ರೆ ಹೇಳಿ, ರೆಸ್ಟ್ ಮಾಡ್ಲಕ್ಕ. ಶಾಪಿಂಗ್ ಈಗ ಹೋಗುವ ಜಯನಗರ 4th ಬ್ಲಾಕಿಗೆ ಹೋಗುವ. ನಂಗೆ ಅಲ್ಲೆಲ್ಲೂ ಇಷ್ಟ ಇದ್ದೀರ, ಬೇರೆ ಕಡೆ ಹೋಗುವ. ಹಾಂ ಸರಿ. ದನ್ ಸ್ಪೆಷಲ್ ಡಿಶ್ ಮಾಡಿದೆ, ತೋರಿಸ್ತೆ ತಡೀನಿ. ಕಾಣಿ ಎಂತ ಅಂದಕ್ಕಿ ಮಾತ್ರ ಕೇಳಬೇಡಿ. ಕಾಂಬ ಗಂಡನ ಕೇಂಬ ಮಧ್ಯಾಹ್ನ ತಿಂದ್ರಿ ಅಲ್ಲ ನಾನು ಮಾಡದ ಅಡ್ಗಿನ, ಏನ್ ಅನಿಸ್ತು ನಿಮ್ಮ ಅಭಿಪ್ರಾಯ ತಿಳಿಸಿ. ಆಕ್ಚುಲಿ ನೀವು ಫುಡ್ ಅನ್ನು ರಿವ್ಯೂ ಮಾಡೋಕ್ಕಿಲ್ಲ, ರಿಲೀವ್ ಎಂತ ರಿಲೀವ್ ಎಂತ, ಹಾ ರಿವ್ಯೂ ಅಲ್ಲ ರಿಲೀವ್. ಇದಾ ರಿಲೀವ್ ರಿಲೀವ್ ಅಲ್ಲಪ್ಪ, ರಿವ್ಯೂ ರಿವ್ಯೂ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಏನಂತ ರಿಲೀವ್. A few moments later. ನಾ ಮಾಡಿದ ಅಡ್ಗೆ ಹೆಸರು ಎಂತ ರಿವೀಲ್ ಮಾಡಬೇಡಿ, ಬಟ್ ನಿಮ್ಮ ಅಭಿಪ್ರಾಯ ಏನು ಅದನ್ನ ಮಧ್ಯಾಹ್ನ ಊಟ ಮಾಡಿದ್ಮೇಲೆ? ಹೆಸರಿಲ್ಲ, ಬಟ್ ಫುಡ್ ಮಾತ್ರ ಗುಡ್ ಇತ್ತು, ಚೆನ್ನಾಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟು. ಅಂದ್ರೆ ಒಂದು ಹೆಸರು ಹೇಳಂಗಿಲ್ಲ, ಹೆಸರು ಹೇಳೋಕಿಲ್ಲ, ಒಂಥರ ಟೇಸ್ಟ್ ಆಗಿ ಒಂದು ಏನೇನೋ ಕ್ರಿಸ್ಪಿ ಆಗೆಲ್ಲ ಸಿಗ್ತಾ ಇತ್ತು. ನೀವು ಹೇಳದ್ಕೊಂಡು ನಂಗೆ ಅಡ್ಗೆ ಮಾಡೋಕ್ ಬರ್ತಿಲ್ಲ ಅನ್ಕಂತ್ರ ಕಡೆಗೆ. ತುಂಬಾ ಚೆನ್ನಾಗಿತ್ತು, ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ಲ. ಹೌದಾ, ಹಂಗಾರೆ ಈಗ ನಾವು ಊಟ ಮಾಡ್ಕೊಂಡೆ ಹಾಪಲ್ಲ ಶಾಪಿಂಗಿಗೆ. ಓಕೆ ಓಕೆ ಓಕೆ, ನೆಕ್ಸ್ಟ್ ಏನ್ ಮಾಡೋ ವಿಡಿಯೋ ಅಂದ್ರೆ ಒಳ್ಳೆ ಒಂದು ಕುಕಿಂಗ್ ವಿಡಿಯೋ ಮಾಡಿ ಅದ್ರ ಹೆಸರು ರಿವೀಲ್ ಮಾಡಿ ಹಾಕೋ ಒಂದು ವಿಡಿಯೋ. ಓಕೆ ಡನ್. ಓಕೆ, ನಾನು ಅದೆಂತೋ ಮಾಡಿನಲ್ಲ ಅದನ್ನ ಬಳಸ್ತೆ. ಕಾಣಿ ಹೆಂಗಿತ್ತು ಅನ್ಕಂತ ನಾವು ಉಂಡ್ಕಂಡೆ ಹಾಪ ಅನ್ಕಂತ, ಎಂತಕಂದ್ರೆ ಬಪ್ಪುದ್ ಲೇಟ್ ಆಗ್ತಲ್ಲ ಅನ್ಕಂತ. ಇದ್ರಲ್ಲ ನಾನು ಬೇಬಿ ಕಾರ್ನ್ ಮತ್ತೆ ಪನ್ನೀರ್ ಯೂಸ್ ಮಾಡಿದೆ. ಸ್ವಲ್ಪ ಖಾರ ಇತ್ತು, ಎಂತಕಂದ್ರೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಖಾರ ಜಾಸ್ತಿ, ಹಾಗಾಗಿ ನಾವೆಲ್ಲ ಮನೇಲಿ ಖಾರ ಕಮ್ಮಿ. ಹಾಗಾಗಿ ಇಲ್ಲಿ ನೋಡಿ, ಇದು ಕಾಂಬುಕ್ ಹ್ಯಾಂಗಿತ್ತು ಅನ್ಕೊಂಡು ನೀವೇ ಕಮೆಂಟ್ ಹಾಕಿ ಅಕ್ಕ. ಕಾಣಿ ಇದಕ್ಕೆ ಎಂತ ಅಂದೇಳಿ ನೀವೇ ಹೆಸರಿಡಿ. ನಮ್ಮ ಮನೆಯಲ್ಲಿ ಫುಲ್ ಬ್ಯಾಟಿಂಗ್ ಶುರು. ನಾನು ಎಷ್ಟು ಚಂದ ಅಡುಗೆ ಮಾಡ್ತೇನೆ ಅಂದರೆ ಅವ್ರ ಮುಖದ ಎಕ್ಸ್ಪ್ರೆಷನಲ್ಲಿ ನೀವು ತಿಳ್ಕೊಬೋದು. ಓಕೆ, ಅದೇನೋ ಒಂದಿದೆ ನೆಮೆ ಇದೆ ಹಾ ಅಣ್ಣ, ನಿಜಂಗ ಬಾಗುಂದಿ ಅಣ್ಣ, ನಿಜಂಗಾನೇ ಬಾಗುಂದಿ. ನನ್ನ ಗಂಡ ಕಾಣಿ ಎಲ್ಲ ಭಾಷೆ ಮಾತಾಡ್ತಾರೆ ಮರ ಬಿಗಿ. ಅಣ್ಣ ಈಗಲಾದ್ರೂ ನಿಜ ಹೇಳಿ, ಯಾರು ನೀವು? ಓಕೆ, ನಾವು ಊಟ ಮಾಡ್ಕೊಂಡು ಹೊರಡ್ತೋ, ರೆಡಿ ಆದೆ. ಸಿಂಪಲ್ ಔಟ್ಫಿಟ್ ಹಾಕೊಂಡು, ಚಳಿ ಅಲ್ಲ ಹಂಗಾಗಿ ಫುಲ್ ಕೈದು ಹಾಕೊಂಡೆ. ಮಸ್ತ್ ಚಳಿ ಇತ್ತಿಲ್ಲ ಬೆಂಗಳೂರಲ್ಲ.
ನಂಗೆ ಸ್ವೆಟರ್ ಬೇಡ. ಇದೇ ನನ್ನ ಸ್ವೆಟರ್. ಆ್ಯಕ್ಚುಲಿ ಇದಕ್ಕೆ ಸ್ವೆಟ್ರ್ ಹಾಕ್ರೆ ಹೇಸಿಗೆ ತೋರ್ತಂದು ಹಾಕೋದಿಲ್ಲ. ನನ್ನ ಹಸ್ಬೆಂಡ್ ಕಣಿ ಫುಲ್ ಪ್ಯಾಕ್. ಓಕೆನಾ? ರೆಡಿನಾ? ರೆಡಿ. ಹೆಲ್ಮೆಟ್ ಹಾಕೊಂಡು ಹಾಪುದೆ. ಇವತ್ತು ಮತ್ತೆ ತುಂಬ ಚಳಿ ಇತ್ತು. ಒಂದು ಹಿಡ್ಕಣಿ ಸ್ವಲ್ಪ ದೂರ ಇಟ್ಟು ನನ್ನ ಔಟ್ಫಿಟ್ ತೋರಿಸಿ. ನನ್ನ ಔಟ್ಫಿಟ್ ಸೇಮ್ ರೌಡಿ ಥರ ತೋರ್ತಿದ್ನ, ಹುಡುಗನ ಥರ ತೋರ್ತಿದ್ದೆ. ಈ ಯಾರು ಹಿಂದಿನ ಕಂಡ್ರೆ ಈಗ ಗಂಡು ಮಕ್ಕಳು ಇದೇ ಥರ ಜುಟ್ಟು ಬಿಡ್ತಾರಲ್ಲ, ಹಂಗೆ ಹಿಂದಿನ ಕಂಡ್ರೆ ಗಂಡು ಮಕ್ಕಳು ಕಣ್ಣಿಗೆ ತೋರ್ತಿ. ಹೊರಡುವ. ಹೆಲ್ಮೆಟ್ ಹಾಕಣಿ. ಸ್ಕೈ ಎಷ್ಟು ಲೈಕ್ ತೋರ್ತಿತ್ತು ಅಂದರೆ 1 ನಿಮಿಷ ತೋರಿಸ್ದೆ. ಅಂದರೆ ಮಜಾ ಅನ್ಸೋದಲ್ಲ, ನನ್ನ ಮೊಬೈಲಲ್ಲಿ ಸ್ಕೈಯೇ ತೋರೋದಿಲ್ಲ. ತಡಿ ಇವ್ರ ಮೊಬೈಲ್ ಹಿಡ್ಕೊಂಡು ಇವ್ರ ಮೊಬೈಲಲ್ಲಿ ತೋರಿಸ್ದೆ. ಹಿಡೀನಿ ಮೊಬೈಲಲ್ಲಿ ಸೆಟ್ ಮಾಡಿ ಕೊಟ್ರಿ, ಈಗ ತೋರಿಸ್ದೆ. ತಡೀನಿ ನಾನೇ ನನ್ನ ಮೊಬೈಲಲ್ಲೇ ತೋರಿಸ್ದೆ, ಇವ್ರ ಮೊಬೈಲ್ ಬೇಡ. ಇಲ್ಲಿ ಕಣಿ ಸ್ಕೈ ಎಷ್ಟು ಚಂದ ಇತ್ತಂದಿಕ್ಕಿ ಕಾಣಿ, ನಕ್ಷತ್ರಗಳು. ಇಲ್ಲೊಂದು ಕಣಿ ನಕ್ಷತ್ರಗಳು. ಅಂದರೆ ಹುಡುಗಿಯ ಶಾಪಿಂಗ್ ಹಾಕೋತಿ ಮನ್ಸಲ್ಲಿ ಪಕ್ಕ ಬಟರ್ಫ್ಲೈ ಎಲ್ಲ ಹಾರುತ್ತಲ್ಲ. ಕಾಂಬ ಹುಡುಗರಿಗೆ ಎಂತ ಅನ್ಸುತ್ತೆ? ಕಾಂಬ ನಿಮ್ಗೆ ಎಂತ ಅನ್ಸುತ್ತೆ ಅಂದರೆ ಹುಡುಗಿಯರ ಶಾಪಿಂಗ್ ಹಾಕೋತಿಗೆ? ನನಗೆ ಈಗ ಏನು ಅನಿಸ್ತಾ ಇಲ್ಲ, ಚಳಿ ಆಗ್ತಾ ಇದೆ ಅಷ್ಟೇ, ಅದೇ ಅನಿಸ್ತಾ ಇದೆ. ಹೌದಾ? ಓಕೆ. ಅವ್ರಿಗೆ ಎಂಥದ್ದು ಅನ್ಸೋದಿಲ್ಲ ಅಂದ್ರೆ ಇರಲಿ ಬಿಡಿ. ನಂಗೆ ಮಾತ್ರ ಎದೆ ಒಳಗೆ ಬಟರ್ಫ್ಲೈಸ್ ಹೋತಾ ಇತ್ತ. ಚಳಿ ಮಸ್ತ್ ಇತ್ತು. ಕಾಂಬ ಎಲ್ಲಿ ಸ್ಟಾಪ್ ಕೊಡ್ತೀರ ಅಂದ್ಯಾಕೆ? ಶಾಪಿಂಗ್ ಆಯ್ತು, ಸುಮಾರು ಬಟ್ಟೆ ಹಾಕೊಂಡು ಕ್ಲೋಸಿಂಗ್ ಟೈಮಾ, ರಾತ್ರಿ ಅಲ್ಲ, ಹಂಗಾಗಿ ಬೇಗ ಅರ್ಜೆಂಟ್ ಮಾಡ್ರು. ಬಟ್ ಆಲ್ಸೋ ನಾವು ತುಂಬ ತಗೊಂಡ್ಲ, ಒಂದೇ ತಗೊಂಡದ್ದು ಲಿಪ್ಸ್ಟಿಕ್ ಹಾಂ. ನಂಗೆ ಎಲ್ಲದೂ ಬೇಕು ಕೊಡ್ಸ್ತ್ರ್ಯಾ? ನಂಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯ್ತದ ಕೆಲವುದೆಲ್ಲ. ಬಟ್ ಅಂದರೆ ಈಗ ಝೂಟದಲ್ಲೂ ರೇಟ್ ಎಲ್ಲ ಜಾಸ್ತಿ ಮಾಡಿರು. ಮೊದಲು ಕಮ್ಮಿ ಇತ್ತು, ಈಗ ಅದು ಜಾಸ್ತಿ ಮಾಡಿರು. ಓಕೆ ಎಂತದಪ್ಪ. ಓಕೆ, ನಾ ಯಾವ ಡ್ರೆಸ್ ತಗೊಂಡೆ ಅನ್ಕೊಂಡು ಹಾಕಿ ತೋರಿಸ್ದೆ. ಈಗ ನಾವು ಮನೆಗೆ ಬಂತ ಗಂಟೆ 12 ಆಯ್ತು. ನಮ್ಮನೆಯವ್ರ ಡ್ಯಾನ್ಸ್ ಕಾಣಿ, DJ ಡ್ಯಾನ್ಸ್ ಒಬ್ರು. ರಾತ್ರಿ ಗಟ್ಟ ಯಾರು ಹಿಂಗೆ ಮಾಡುವರಿದ್ರ? ಓ ದೇವ್ರೆ. ಸರಿ, ನಾನು ನಾಳೆ ಬೆಳಗ್ಗೆ ಬೇಗ ಹೇಳ್ಕೊ. ನಾನು ಒಂದು ಕಡೆ ಹೋಗ್ಬೇಕಿತ್ತಂದು ಹೇಳನಲ್ಲ, ಹಂಗಾಗಿ ನಾಳೆ ಬೆಳಗ್ಗೆ ಬೇಗ ಹೇಳ್ಕೊ. ಓಕೆ, ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೆ. ಬಾಯ್. ಹಾಯ್. ಇವತ್ತು ಬೆಳಗ್ಗೆ 7:15 ಬೇಗ ಎದ್ಕೊಂಡು ರೆಡಿಯಾಗಿ ಈಗ ನಾವು ಹೊರಟಿತ್ತು. ಅದೇ ನಾನೊಂದು ಈವೆಂಟಿಗೆ ಹೋಗ್ಬೇಕಿತ್ತಂದು ಹೇಳಿದ್ದೀನಲ್ಲ, ಇದೇ ನನ್ನ ಔಟ್ಫಿಟ್. ಆ್ಯಕ್ಚುಲಿ ಹೊರಡತ್ತು ಹಾರ್ ಮೇಲೆ ಎಲ್ಲಿಗಂದೇಳಿ ಹೇಳ್ತೆ, ತೋರಿಸ್ತೆ ನಾನು. ಮಸ್ತ್ ಚಳಿ ಇತ್ತು. ಹೊಸ ಹೇರ್ ಸ್ಟೈಲ್ ಕಾಣಿ, ಚಂದ ಜುಟ್ಟ. ಇದೇ ನಿನ್ನೆ ತಗೊಳ್ಳೋದು ಔಟ್ಫಿಟ್. ಚಂದ ಐತಲ್ಲ, ಅಂದರೆ ಫುಲ್ ಹ್ಯಾಂಡ್ ಬರ್ತದೆ, ಸ್ವಲ್ಪ ಓವರ್ ಸೈಜೇ ತಗೊಂಡೆ. ಹಂಗಾಗಿ ನಮ್ಮ ಯಜಮಾನ್ರ ರೆಡಿ ಆಗ್ತಿದ್ರ. ರೆಡಿ ಆಗ್ತಾ ಇದ್ರು. ಹೊರಡ್ತಾ ಅಲ್ಲೆಲ್ಲರೂ ತಿಂಡಿ ತಿನ್ಕೊಂಡು ಹೊರಡುತ್ತೆ. ಅದೇ ನಾನು ಎಂತೊಂದು ಈವೆಂಟ್ ಇತ್ತಂದು ಹೇಳನಲ್ಲ, ಅದು ಎಂತ ಅನ್ಕೊಂಡು ನನ್ನ ಹಸ್ಬೆಂಡ್ ಬಾಯಲ್ಲೇ ಕೇಂಬ. ಅವ್ರು ರೆಡಿ ಆಗ್ತಾ ಇದ್ರು. ರೆಡಿ ಆದ್ಮೇಲೆ ಹೇಳ್ತೀರಿ ಈಗಲೇ ಮತ್ತೆಂತ ಹೇಳುದು? ಹೇಳಿ ಮತ್ತೆ ಈವೆಂಟ್ ಅಲ್ಲ ಫಂಕ್ಷನಾ? ಒಂದ್ ಕಡೆ ಹೋಗ್ತಾ ಇತ್ತು. ಅಲ್ಲ, ಈವೆಂಟೇ ಒಂದಲ್ಲ, ಅದಕ್ಕೆ ಫಂಕ್ಷನ್ ಅಂತರ. ಈವೆಂಟ್ ಒಂದು ಈವೆಂಟ್ ಅದು ಆ್ಯಕ್ಚುಲಿ. ಹಾಂ, ಈ ಕಡೆ ಬನ್ನಿಪ್ಪ, ಈ ಕಡೆ ಬನ್ನಿ. ಇವತ್ತು ಹೋಗ್ತಾ ಇರೋದು ನಮ್ಮ ಆಫೀಸಲ್ಲಿ ಸ್ಪೋರ್ಟ್ಸ್ ಡೇ ಮಾಡ್ತಾ ಇದ್ದಾರೆ. ಒಂದು 1 ಮಂತ್ 1.5 ಮಂತ್ ಇರುತ್ತೆ.
ಸೊ ಅದಕ್ಕೆ ಇವತ್ತು ಇನಾಗ್ರೇಷನ್ ಹೋಗ್ತಾ ಇದ್ದೀವಿ, ರೆಡಿ ಆಗ್ತಾ ಇದ್ದೀವಿ. ಕ್ರಿಕೆಟು, ಬ್ಯಾಡ್ಮಿಂಟನ್ನು. ನೀವು ಕ್ರಿಕೆಟ್ ಆಡ್ತಿರಲ್ಲ? ಬ್ಯಾಡ್ಮಿಂಟನ್ ಇಲ್ಲ, ಕ್ರಿಕೆಟು, ಆಮೇಲೆ ಥ್ರೋ ಬಾಲು ಎಲ್ಲ ಇರುತ್ತೆ. ನಾವು ಕ್ರಿಕೆಟ್ ನಾಳೆ ಇದೆ, ಇವತ್ತಿಲ್ಲ. ನಮ್ಮ ಮನೆಯವ್ರದ್ದು ಕ್ರಿಕೆಟ್ ಇತ್ತು ನಾಳೆಗೆ, ಅದಕ್ಕೆ ನಾವು ಹಾಪ ಅಂದೆಕ್ಕಿ ಮನೆ ಕುಕ್ಕಣೆ ಅಂತ ಮಾಡು. ಅದಕ್ಕೆ ನಮ್ಮ ಯಜಮಾನ್ರದ್ದು ಕ್ರಿಕೆಟ್ ಕಾಂಬುಕ್ ಹಾಕ್ಬೋದು ನಾವು. ಅದಕ್ಕೆ ಇಷ್ಟೆಲ್ಲ ಮಿಡ್ಕಣಿ ಸೆಟ್ ರೆಡಿ ಕಾಣಿ. ನಮ್ಮ ಯಜಮಾನ್ರು ಚಂದ ಮಾಡಿ ರೆಡಿ ಅಂದೇಳಿ ಫುಲ್ ಸ್ಟೈಲ್. ಹೊರಡ್ತು ಬಾಯ್. ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಿ ತಿಂಡಿ ತಿನ್ಕೊಂಡು ಹೋಗಿ ಲೇಟ್ ಆಗ್ತು. ಹೆಲ್ಮೆಟ್ ನನ್ನ ಹೇರ್ ಸ್ಟೈಲೆಲ್ಲ ನನ್ನ ಹೇರ್ ಸ್ಟೈಲೆಲ್ಲ ಉದ್ರಿ ಹೊತ್ತಿಗೆ. ಈಗ ನಾ ಚಂದ ಮಾಡಿ ತಲೆ ಎಲ್ಲ ಹಚ್ಕೊಂಡಿದ್ದೆ ಅಕ್ಕ. ಈ ಹೆಲ್ಮೆಟ್ ಹಾಕಿರ್ಕೊಂಡು ಪೂರ ಹಾಳಾಗಿ ಹೊತ್ತು. ನಾ ಅದಕ್ಕೆ ಸ್ಟ್ರೈಟ್ನಿಂಗ್ ಮಾಡಿ ಫ್ರೀ ಹೇರ್ ಬಿಡುವುದೇ ಇಲ್ಲ. ಈ ಹೆಲ್ಮೆಟ್ ಹಾಕೊಂಡ್ರೆ ಇಲ್ಲ ಇಲ್ಲಿ ಕಡಿಮೆ ಮಾಡ್ಕೊಂಡಂಗೆ ಅತ್ತ. ಹಾಂಗಾಗಿ ನಾನು ಈಗ ಜುಟ್ಟು ಹಾಕೊಳ್ಳೋದು. ಜುಟ್ಟು ಹಾಕೊಂಡ್ರೆ ಇದೀಗ ಹಾಳತ್. ನಾ ಕ್ಲಿಪ್ಸ್ ಎಲ್ಲ ಹಾಕೊಂಡನಲ್ಲ, ತುಂಬ ಕಟ್ ಹೇರ್ಸ್ ಅಲ್ಲ. ಹಾಂಗಾಗಿ ನನ್ನ ಔಟ್ಫಿಟ್ ತೋರ್ಸಕ್ಕೆ ಹೇಳ್ತೇನೆ ನನ್ನ ಯಜಮಾನ್ರ ಹತ್ರ. ತಾಡೀನಿ ಸ್ವಲ್ಪ ನನ್ನ ಔಟ್ಫಿಟ್ನ ರಿವೀಲ್ ಮಾಡ್ತೀರಾ? ಇದು ನನ್ನ ಔಟ್ಫಿಟ್, ನನ್ನ ಹೇರ್ ಸ್ಟೈಲ್. ಲಾ 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 ಲಾ. ಓಕೆ, ಶೂ ಹಾಕೊಂಡು ರೆಡಿ. ನಾ ಹೊಸ ಸಾಕ್ಸ್ ತಗೊಂಡೆ, ತೋರಿಸ್ದೆ. ಇಲ್ಕನಿ ಎಲ್ಲ ಗರ್ಲ್ಸಿಗೆ ಇಷ್ಟ ಆಗ್ತಿದೆ, ಯಾಕಂದ್ರೆ ಇದ್ರಲ್ಲಿ ಬೋ ಎಲ್ಲ ಇತ್ತು, ಕ್ಯೂಟ್ ಇತ್ತು. ಹಾಗಾಗಿ ಇಷ್ಟ. ಇನ್ನೊಂದು ಪೇರ್ ಬಂದಿತ್ತು, ಪಿಂಕ್ ಕಲರ್ ಪೇರ್. ಪಿಂಕ್ ಕಲರ್ ಒಂದು ಜೊತೆ, ಇದು ಒಂದು ಜೊತೆ ಇಷ್ಟ ಆಯ್ತು. ಇವ್ರು ಇದು ಬ್ಯಾಡ ಕಲಿ ಹತ್ತಂತ್ರು, ಬಟ್ ಅದು ಹೈಕಂಬು ಫೀಲೇ ಬೇರೆ ಅಲ್ಲ. ಆ ವೈಟ್ ಕ್ರೀಮ್ ಪೀಚ್ ಅನ್ಕಂಡು. ಹಾಗಾಗಿ ಬನ್ನಿ ಹೊರಡುವ, ಲೇಟ್ ಆಯ್ತು. ಬೆಳಗ್ಗೆ ಎದ್ದ ತಕ್ಷಣ ಅದೊಂಥರ ಲೈಟ್ ಬರ್ತಲ್ಲ, ಮುಖಕ್ಕೆ ಹೊಡಿತು. ಬಾಗಿಲು ತೆಗೆದ್ರೆ ಕೊಳ್ಳೆ ತೋರಿಸ್ತೇವೆ ಒಂದು ನಿಮಿಷ. ಹೈಕಂಡು ರೆಡಿ ಆಯ್ತು. ನಾನು ಶೂ ತೋರಿಸ್ತೆ ಕಣೆ. ಲಾ 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 ಲಾ. ಇದು ಆ್ಯಕ್ಚುಲಿ ಶೂ ನನ್ನ ಅಪ್ಪ ಬರ್ಡೇ ಕೊಡ್ಸದ್ದು. ಸ್ವಲ್ಪ ಟೈಟ್ ಆಯ್ತು, ಬಟ್ ಆಲ್ಸೋ ಓಕೆ. ಇಲ್ಲಿ ಕಣ್ ನಂಗೆ ವಿಡಿಯೋ ಮಾಡೋಕೆ ಬರ್ತಿಲ್ಲ ಅಂತ ಇವ್ರು ಹೇಳುದು. ಮತ್ತೆ ಹ್ಯಾಂಗೆ ಮಾಡಿ ಕೇಳಿ, ಇದ್ದದಿದ್ದ ಹಂಗೆ ಬಪ್ಪುದು ಎಲ್ಲರೂ. ಈ ಕಣಿ ನಂದು ವೈಟ್, ಇವ್ರದ್ದು ಬ್ಲ್ಯಾಕ್. ಈ ಚೀಲ ಇಟ್ಕಣಿ ಎಷ್ಟು ಜೋರಿದ್ರಂದ್ರೆ. ನಾವು ಹೋಗ್ತಾ ಉಂಟು. ಈ ಪ್ಲೇಸಸ್ ಎಲ್ಲ ಕಂಡ್ರೆ ಸ್ವಲ್ಪ ಊರ್ ಬದಿ ಪ್ಲೇಸ್ ಕಣಗಿತ್ತಲ್ಲ, ತೆಂಗಿನ ಮರ ಅಂದರೆ ಜಾಸ್ತಿ ಟ್ರಾಫಿಕ್ಕು ಇಲ್ಲ, ಒಂಥರ ಲೈಕ್ ಇತ್ತು. ಬರೀ ಎಲ್ಲಿ ಕಂಡ್ರು ಗ್ರೀನ್ ಗ್ರೀನ್ ಗ್ರೀನ್. ಇದು ಕನಕಪುರ ಖೋಪುರ್ ರೋಡ್ ಅಲ್ಲ? ಎಷ್ಟು ಚಂದ ಇತ್ತು ಕಾಣಿ. ನಾವು ಸ್ಪೋರ್ಟ್ಸ್ ಆತಿಪ್ಪು ಗ್ರೌಂಡಿಗೆ ಬಂತು. ಎಲ್ಲ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ಅಷ್ಟೇ. ನಾವು ಬಪ್ಪತ್ತಿಗೆ ಇನಾಗ್ರೇಷನ್ ಎಲ್ಲ ಆಯ್ತು, ಲೇಟ್ ಆಯ್ದಿತ್ತು ಬಂದದ್ದು. ಹಾಗೆ ಕೂತ್ಕೊಂಡು ಫ್ರೀ ಜ್ಯೂಸ್ ಎಲ್ಲ ಇದಿತ್ತು, ಜ್ಯೂಸ್ ಎಲ್ಲ ಒಂದೆರಡು ಕುಡ್ಕೊಂಡು ಒಳ್ಳೆ ಮಾಡಿ ಕ್ರಿಕೆಟ್ ಆಡೋದನ್ನು ಕಾಂತು. ಹಾಗೆ ಮಧ್ಯಾಹ್ನ ಸುರಿಗೆ ಒಳ್ಳೆ ಒಂದು ಊಟ ಕೊಟ್ಟರು. ಊಟ ಮಾಡಿದ್ದೆ ಸೈ ಮಾರ್ರೆ, ಹೊಟ್ಟೆ ತುಂಬ್ತಾ ಅಲ್ದಕ್ಕೆ ಹಣ್ಣು ಕೂರುಗೆ ಶುರುವಾದ್ದು. ಮುಗೀತು ಮುಗಿಲಿಲ್ಲ, ನಾವು ಬೇಗ ಬಂತು. ನಂಗೆ ನಿದ್ರೆ ಬಪ್ಪು ಶುರು ಆಯ್ತು. ಅದಕ್ಕೆ ಹಾಫ್ ಡೇ ನೋಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಊಟ ಎಲ್ಲ ಇದ್ದಿತ್ತಲ್ಲೇ, ಊಟ ಮಾಡ್ಕೊಂಡು ಸ್ವಲ್ಪ ಒಂದೆರಡು ಮ್ಯಾಚ್ ಕಾಣ್ತಲ್ಲ. ಇಲ್ಲ, ಸುಮಾರು ಮ್ಯಾಚ್, 3 ಮ್ಯಾಚ್ 4 ಮ್ಯಾಚ್ ಅಲ್ಲಲ್ಲ, ಮಧ್ಯಾಹ್ನ ಊಟ ಮಾಡಿದ್ಮೇಲೆ 8 hours ಅಲ್ಲ. ಅಲ್ಲ, ಮಧ್ಯಾಹ್ನ ಊಟ ಮಾಡಿದ್ಮೇಲೆ, ಊಟ ಆದ್ಮೇಲೆ 2 ಮ್ಯಾಚ್, ಊಟ ಆದ್ಮೇಲೆ ಒಂದು 2 ಮ್ಯಾಚ್ ಕಣ್ಕೊಂಡು ಈಗ ಮನೆ ಬದಿ ಹೊರಡಕ್ಕೆ. ತುಂಬ ಒಳಗಾಯ್ತು ನಮ್ಮ ಮನೆಯಿಂದ. ಅಲ್ಲಿ ಹೋಗಕ್ಕೊಂದು 3/4 ಗಂಟೆಯವರು ಬೇಕು. ಬಟ್ ಈ ಸೈಡೆಲ್ಲ ಸ್ವಲ್ಪ ಊರ್ ಥರ ಇತ್ತು, ಅಂದರೆ ಸ್ವಲ್ಪ ಮರ ಗಿಡ, ತೆಂಗಿನ ಮರ, ಮತ್ತೆ ಬಿಲ್ಡಿಂಗ್ಸ್. ಬಾರ್ಡರ್ ಬರುತ್ತೆ ಇದು ಕನಕಪುರ ಸೈಡ್. ಸ್ವಲ್ಪ ದೂರ ಊರ್ ಸೈಡ್ ಕಣಂಗಿತ್ತು. ಖುಷಿ ಆಯ್ತು ಕಂಡ್ರು ಕೂಡಲೇ. ತೆಂಗಿನ ಮರ ಅಂತ ತೋಟ ಅದೆಲ್ಲ ಚೆನ್ನಾಗಿದೆ. ಮತ್ತೆ ಸ್ಟೇಡಿಯಂ ಒಳ್ಳೆ ಚೆನ್ನಾಗಿದೆ. ಈ ಕಾರ್ಪೊರೇಟ್ ಇಂದ ಇವೆಂಟ್ ಮಾಡೋರಿಗೆ, ಕ್ರಿಕೆಟ್ ಇವೆಲ್ಲ ಆಡ್ಸೋರಿಗೆಲ್ಲ ಇದು ಬೆಸ್ಟ್ ಪ್ಲೇಸ್. ಇಲ್ಲಿ ತುಂಬಾ ಅಂದ್ರೆ ಇಲ್ಲೆಲ್ಲ RRCC ಅಕಾಡೆಮಿ ಅಂತ JSS ಇದ್ರ ಹತ್ರ ಬರುತ್ತೆ ಕಾಲೇಜ್.
ಇಲ್ಲಿ ಫುಲ್ ಕೋರ್ಟ್ ಎಲ್ಲ ಇತ್ತು, ವಾಲಿಬಾಲ್ ಇಲ್ಲಿ, ಸ್ವಿಮ್ಮಿಂಗ್ ಕ್ಲಾಸ್ ಇಲ್ಲಿ ಎಲ್ಲ ಇತ್ತಲ್ಲ, ಇಲ್ಲ ವಾಲಿಬಾಲ್, ಥ್ರೋ ಬಾಲ್, ಸಪ್ರೇಟ್ separate. ಗ್ರೌಂಡ್ ಮಾಡಿದ್ದಾರೆ. ನೆಟ್ ಪ್ರಾಕ್ಟೀಸ್ ಮಾಡೋರಿಗೆ, ಸ್ವಿಮ್ಮಿಂಗ್ ಪೂಲ್, ಕೋಚ್ ಕಲಿಯೋದಿಕ್ಕೆ, ಇದಕ್ಕೆ ಬ್ಯಾಡ್ಮಿಂಟನ್ ಎಲ್ಲ ಸರಿ ನಾವೀಗ ಹೊರಡ್ತೀವಿ, ಬಾಯ್. ಜೋರ್ ಮಳೆ ಬತ್ತಿತ್ತು, ನಂಗೆ ಗೊತ್ತಿಲ್ಲ ಇದು ಯಾವ ತರ ಮಳೆ ಅನ್ಕೊಂಡೆ, ಯಾಕಂದ್ರೆ ಚಳಿಗಾಲದಲ್ಲಿ ಮಳೆ ಜೋರ್ ಮಳೆ ಬಂದಿತ್ತಲ್ಲ, ಅದಕ್ಕೆ ನಾವು ಗಾಡಿ ಸೈಡ್ ಹಾಕಂತ ಇವ್ರು ರೈನ್ ಕೋಟ್ ಎಲ್ಲ ಹಾಕೊಂಡು ಹಂಗೆ ಅಂತಂದ್ರೆ ನಾ ಅಂತ ತಗೊಂಡು ಬರಲಿಲ್ಲ. ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.